ಕನ್ನಡ ನಾಮಫಲಕ ಹಾಕದ ಅಂಗಡಿಗಳ ಮೇಲೆ ಬಿಬಿಎಂಪಿ ಚಾಟಿ ಬೀಸಿದೆ. ಇದ್ರ ಬಗ್ಗೆ ಒಂದು ವಾಕ್ ಥ್ರೂ ಇದೆ, ನೋಡ್ಕೊಂಬನ್ನಿ. ಕನ್ನಡ ನಾಮಫಲಕ ಹಾಕಿದಂತಹ ಅಂಗಡಿಗಳಿಗೆ ಚಾಟಿ ಬೀಳಿಸುವಂತಹ ಒಂದು ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇವತ್ತು ಮಾಲ್ ಆಫ್ ಏಷ್ಯಾದಲ್ಲಿರ್ತಕ್ಕಂಥ 17 ಅಂಗಡಿಗಳಿಗೆ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಬೀಗವನ್ನು ಅಂದರೆ ಟ್ರೇಡ್ ಲೈಸೆನ್ಸನ್ನು ರದ್ದು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನಾನಿವತ್ತು ಮಾಲ್ ಆಫ್ ಏಷ್ಯಾದಲ್ಲಿರ್ತಕ್ಕಂತಹ ಒಂದು ಅಂಗಡಿ ಬಳಿ ಇದನ್ನು ನೋಡ್ಬೋದಾದ್ರೆ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿರ್ತಕ್ಕಂತಹ ಈ ಒಂದು ಅಂಗಡಿಗೆ ಬೀಗವನ್ನು ಹಾಕುವಂತಹ ಒಂದು ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದ್ದಾರೆ. ಈ ಒಂದು ಅಂಗಡಿಯ ಟ್ರೇಡ್ ಲೈಸೆನ್ಸ್ ಕೂಡ ರದ್ದಾಗ್ತಾ ಇದೆ. ನೋಡ್ಬೋದಾದ್ರೆ ಇಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಬಂದ್ಬಿಟ್ಟು ಈ ಅಂಗಡಿಯನ್ನ ಸೀಲ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಕೇವಲ ಇದೊಂದೇ ಅಂಗಡಿ ಮಾತ್ರವಲ್ಲದೆ ಇಲ್ಲಿ ಒಂದು ಮಾಲ್ನಲ್ಲಿರ್ತಕ್ಕಂಥ 17 ಅಂಗಡಿಗಳನ್ನು ಟ್ರೇಡ್ ಲೈಸೆನ್ಸನ್ನು ಕೂಡ ರದ್ದು ಮಾಡಿದ್ದಾರೆ. ಸರ್ಕಾರದ ಗಡುವು ಕೂಡ ಅಂತ್ಯವಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಉದ್ಯಮಿಗಳು ಇರಬಹುದು, ಅಂಗಡಿಗಳು ಇರ್ಬೋದು, ಹೋಟೆಲ್ಗಳು ಕೂಡ ಈ ಒಂದು ಕನ್ನಡ ನಾಮಫಲಕವನ್ನು ಹಾಕ್ಕೊಂಡಿಲ್ಲ. ಅಂದರೆ ನಾಮಫಲಕದಲ್ಲಿ 60% ಕನ್ನಡವನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಯಲಹಂಕದ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಲ್ ಆಫ್ ಏಷ್ಯಾದಲ್ಲಿರ್ತಕ್ಕಂತಹ ಈ ಒಂದು ಅಂಗಡಿಗೆ ಬೀಗವನ್ನು ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ರಕ್ಷಣಾ ವೇದಿಕೆಯಿಂದಲೂ ಕೂಡ ಮತ್ತೊಮ್ಮೆ ಒಂದು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಲ್ಲಿ ಅನ್ಯ ಭಾಷೆಯ ನಾಮಫಲಕವನ್ನು ಹಾಕಿದಂತಹ ಉದ್ಯಮಿಗಳಿಗೆ ಇರಬಹುದು, ಜೊತೆಗೆ ಅಂಗಡಿಗಳಿಗೆ ಬಿಬಿಎಂಪಿ ಶಾಕನ್ನು ನೀಡಿದೆ. ನಾನಿವತ್ತು ಯಲಹಂಕ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಮಾಲ್ ಆಫ್ ಏಷ್ಯಾ ಬಳಿ ಇದ್ದೇನೆ. ಈ ಮಾಲ್ ಆಫ್ ಏಷ್ಯಾದ 17 ಅಂಗಡಿಗಳಿಗೆ ಬಿಬಿಎಂಪಿ ಇವತ್ತು ಬೀಗ ಹಾಕುವಂಥ ಒಂದು ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ಅನ್ಯ ಭಾಷೆಯ ನಾಮಫಲಕವನ್ನು ಹಾಕಿದಂತಹ ಅಂಗಡಿಗಳ ಮೇಲೆ ಚಾಟಿ ಬೀಸಿದ್ದು ಈ ಒಂದು ಟ್ರೇಡ್ ಲೈಸೆನ್ಸನ್ನು ಕೂಡ ರದ್ದು ಮಾಡಲಾಗಿದೆ. ನೋಡ್ಬೋದಾದ್ರೆ ಮಾಲ್ ಆಫ್ ಜೊತೆಗೆ ಈ ಅಂಗಡಿಯ ಟ್ರೇಡ್ ಲೈಸೆನ್ಸನ್ನು ಕೂಡ ರದ್ದು ಮಾಡಿದ್ದಾರೆ. ಈ ಒಂದು ಅಂಗಡಿಗೆ ಬೀಗವನ್ನು ಹಾಕಿಬಿಟ್ಟು ಸೀಸನ್ನು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಬಿಬಿಎಂಪಿ ಮುಂದಾಗಿದೆ. ಜೊತೆಗೆ ಯಾವೆಲ್ಲ ಅಂಗಡಿಗಳು 60% ನಾಮಫಲಕವನ್ನು ಕನ್ನಡದಲ್ಲಿ ಹಾಕಿರೋದಿಲ್ಲವೋ ಅಂತಹ ಎಲ್ಲ ಅಂಗಡಿಗಳ ಮೇಲೆಯೂ ಕೂಡ ಬಿಬಿಎಂಪಿ ಚಾಟಿಯನ್ನು ಬೀಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದೆ. ಈ ಒಂದು ಅಂಗಡಿಯಲ್ಲಿ 60% ಇರುವಂತಹ ಒಂದು ಕನ್ನಡದ ನಾಮಫಲಕವನ್ನು ಹಾಕಿದಂತಹ ಒಂದು ಪಕ್ಷದಲ್ಲಿ ಈ ಒಂದು ಅಂಗಡಿ ಓಪನ್ ಆಗುತ್ತೆ. ಇಲ್ಲದಿದ್ದರೆ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತೇವೆ ಎನ್ನುವಂತಹ ಮಾತನ್ನು ಕೂಡ ಬಿಬಿಎಂಪಿ ಹೇಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.